ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ಇಲ್ಲಿ ನಾನು ಕುದಿಸಿದ ಕೋಡುಬೇಳೆ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಕುದಿಸಿನ ಕೋಡುಬೇಳೆ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. 3 ಬಟ್ಟಲು ಜೋಳದ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು 1 ಬಟ್ಟಲು ಕಡಲೆ ಹಿಟ್ಟು ಮತ್ತು 1 ಬಟ್ಟಲು ಗೋಧಿ ಹಿಟ್ಟು. ಈ 3 ಹಿಟ್ಟನ್ನು ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಅರಿಶಿಣದ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅಜ್ವೈನನ್ನು ಈ ಥರ ಕೈಯಲ್ಲಿ ಉಜ್ಜಿಕೊಂಡು ಹಾಕಬೇಕು. ಮತ್ತು ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದು ಯೂಸ್ ಮಾಡ್ಕೋತೀರಾ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಮತ್ತು ಎಲ್ಲ ಮಸಾಲವನ್ನು ಹಿಟ್ಟಿಗೆ ಚೆನ್ನಾಗಿ ಹತ್ತುವಂತೆ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ನಾವು ಇದನ್ನು ಹಿಟ್ಟನ್ನು ನಾದಿಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ನಾದಿಕೊಳ್ಳಿ. ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರನ್ನು ಹಾಕಿ, ಒಂದೇ ಸರಿ ಜಾಸ್ತಿ ಹಾಕಬೇಡಿ. ಈ ಥರ ಚೆನ್ನಾಗಿ ನಾದಿಕೊಳ್ಳಬೇಕು. ಚಪಾತಿ ಹಿಟ್ಟು ಯಾವ ಥರ ಇರುತ್ತೋ ಆ ಥರ ನಾದಿಕೊಂಡು ನಾವು ಇದಕ್ಕೆ ಢಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯಲು ಬಿಡೋಣ. ಮತ್ತು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ನಾನು ಅದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ 2 ಹಾಕಿ ಅದನ್ನು ಚಟಪಟ ಅಂದ ಮೇಲೆ ನಾನು ಇಲ್ಲಿ ಒಂದು ಹಸಿಮೆಣಸಿನಕಾಯನ್ನು ಹಾಕೋತಾ ಇದ್ದೀನಿ. ನೋಡಿ, ಅದು ಫ್ರೈ ಆದ ಮೇಲೆ ಒಂದು ಉಳ್ಳಾಗಡ್ಡಿಯನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ಥರ ಉಳ್ಳಾಗಡ್ಡಿ ಕಲರ್ ಬಂದ ಮೇಲೆ ನಾವು ಇದಕ್ಕೆ ನೀರನ್ನು ಹಾಕಬೇಕು. ಈ ಕುದಿಸಿನ ಕೋಡುಬೇಳೆ ಮಾಡೋದಕ್ಕೆ ನಾನು ಇಲ್ಲಿ 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, 3 ಆಯಿತು, ಇನ್ನೂ ಒಂದು ಹಾಕಿ. ನೋಡಿ, 4 ಲೋಟ ನೀರನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ನಾವು ಹಿಟ್ಟನ್ನು ನಾದಿಕೊಳ್ಳುವಾಗ ಉಪ್ಪನ್ನು ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ಮತ್ತೊಮ್ಮೆ ನಾದಿಕೊಂಡು ನಾವು ಈ ಥರ ಇದನ್ನು ಕೋಡುಬೇಳೆ ಮಾಡಿಕೊಳ್ಳಬೇಕು. ನೋಡಿ, ಈ ಸೈಜಲ್ಲಿ ಎಲ್ಲ ಕೋಡುಬೇಳೆನೂ ನಾವು ಮಾಡಿಕೊಳ್ಳೋಣ. ಒಂದೇ ಸೈಜಲ್ಲಿ ಈ ಥರ ಲಾಸ್ಟಿಗೆ ಚೆನ್ನಾಗಿ ಮೆತ್ತಿ ಅದಕ್ಕೆ ಕೊನೆಗೆ, ಇಲ್ಲಾಂದರೆ ಉಚ್ಚೋಗ್ಬಿಡುತ್ತೆ. ಇದೇ ಥರ ಎಲ್ಲ ಕೋಡುಬೇಳೆಯನ್ನು ನಾವು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕೋಡುಬೇಳೆಯನ್ನು ಮಾಡಿ ರೆಡಿಯಾಗಿ ಆಗಿದೆ. ಎಲ್ಲ ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡಿದ್ದೀನಿ. ಇದನ್ನು ನಾವು ತಗೊಂಡು ನಾವು ಇಲ್ಲಿ ಕುದಿಯುತ್ತಿರುವ ನೀರಿಗೆ ಇದನ್ನು ಹಾಕಬೇಕು. ಈ ಕೋಡುಬೇಳೆಯನ್ನು ಈ ಕುದಿಯುತ್ತಿರುವ ನೀರಿಗೆ ನಾವು ಹಾಕಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕೈಯಿಂದ ನೋಡಿ ಈ ಥರ ಹಾಕಿಕೊಳ್ಳಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ. ಮತ್ತು ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತದೆ. ತುಂಬ ಟೇಸ್ಟಿ ಅಂತಲೇ ಹೇಳಬಹುದು. ಈ ಕುದಿಸಿದ ಕೋಡುಬೇಳೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಈ ಥರ ಢಕ್ಕನವನ್ನು ಮುಚ್ಚಿ ಸ್ವಲ್ಪ ಕುದಿಯಲು ಬಿಡಿ. ನೋಡಿ, ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಕುದಿಯಬೇಕು. ಇದು ಒಂದು 5 ರಿಂದ 10 ನಿಮಿಷನಾದರೂ ಕುದಿಯಲು ಬಿಡಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಮುಟ್ಟು ನೋಡಿ, ಇವಾಗ ಇದು ಕುದ್ದಿದೆ. ಇವಾಗ ನಾವು ಢಕ್ಕನವನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇದು ಉಪ್ಪಿನಕಾಯಿ ಜೊತೆ ಆದ್ರೂ ತಿನ್ನಬಹುದು. ಮತ್ತು ನೀವು ಇಷ್ಟ ಇದ್ದರೆ ಮೊಸರು ಜೊತೆ ಕೂಡ ತಿನ್ನಬಹುದು. ತುಂಬ ಸೂಪರಾಗಿರ್ತದೆ, ತುಂಬ ಟೇಸ್ಟಿನಂತ ಹೇಳಬಹುದು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್.